ಥ್ಯಾಂಕ್ ಯು ಸರ್ ಸಿನಿಮಾ ಬೇರೆ ಸರ್ ಡಬಲ್ ಧಮಾಕ ಅಂತ ಹೇಗೆ ನೋಡ್ದ ನೀವೆಲ್ಲ ಇಲ್ಲ ಸರ್ ನಾವು ಇನ್ನೂ ತಲುಪಿಲ್ಲ ನಮಗೆ ದಯವಿಟ್ಟು ನೋಡಿ ಪ್ಲೀಸ್, ದಯವಿಟ್ಟು ನೋಡಿ ಸರ್. ಸರ್ ಎಷ್ಟು ಖುಷಿ ಇದೆ ಸರ್ ಫ್ಯಾನ್ಸ್ ಎಲ್ಲ ಮನೆ ಹತ್ರ ಬಂದು. ತುಂಬ ಖುಷಿ ಆಗುತ್ತೆ ಸರ್. ಯಾವ ಜನ್ಮದ ಪುಣ್ಯನೋ ನನಗಂತೂ ಗೊತ್ತಿಲ್ಲ. ಏನಕ್ಕಂದ್ರೆ ನಂದು ಆಗಿರೋದೇ ಒಂದೇ ಸಿನಿಮಾ. ಈ ಅಭಿಮಾನ ನೋಡಿದ್ರೆ ನನಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇನ್ನೂ ಯಾವ ಥರ ಸಿನಿಮಾ ಮಾಡಬೇಕು, ಹೆಂಗೆ ಮಾಡಬೇಕು, ಅವ್ರಿಗೆ ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ಅಂತ ಏನೋ ಕಷ್ಟಪಡ್ತಾಯಿದ್ದೀನಿ. ನೋಡೋಣ. ರೆಸ್ಪಾನ್ಸಿಬಿಲಿಟಿ ಒಂದು ಸಿನಿಮಾ ಆದಮೇಲೆ ಒಳ್ಳೆ ಸಿನಿಮಾ ಕೊಟ್ಟಿದೆ, ಸಾಂಗ್ ಕೂಡ ಅದೇ ಓಡ್ತಾ ಇದೆ, ತುಂಬ ಆಗಿದ್ದಾವಂಥ ಸಾಂಗ್ ಅಂತೂ ಅದಾದಮೇಲೆ ನಿರೀಕ್ಷೆ ಇರುತ್ತೆ. ತಯಾರಿ ಇದೆ, ತಯಾರಿಗಳು ನಡೀತಾ ಇದೆ ಸರ್. ಮಾಮೂಲಿ ಸಿನಿಮಾಗೆ ಏನು ತಯಾರಿ ಮಾಡಬೇಕು ತಯಾರಿ ನಡೀತಾ ಇದೆ. ಈ ಬಾರಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಏನಕ್ಕಂದರೆ ಹೋದ ಸಿನಿಮಾ ಬೆಳಕಿನ ಕವಿತೆ ಹಾಡೋ ಸಿಕ್ಕಾಪಟ್ಟೆ ಹಿಟ್ಟಾಗಿದೆ. ಇವತ್ತುಗಳು ಟಾಪ್ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ಹೇಳಬೇಕು ಅಂದರೆ ಅಭಿಮಾನಿ ಕೊಟ್ಟಿರೋದು ನನ್ನ ಭಿಕ್ಷೆ ಅಂತಲೇ ಹೇಳ್ಬೋದು ನಾನು. ಸೊ ತುಂಬ ಹೃದಯ ಧನ್ಯವಾದಗಳು. ಯಾರ್ಯಾರು ಬಂದಿದ್ದಾರೆ ನಮ್ಮ ಮನೆ ಹತ್ರ ನಾನು ವಿಶ್ ಮಾಡೋಕ್ಕೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಾಧ್ಯಮದವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಪಾಪ ನನ್ನಿಂದ ನಮ್ಮ ಮನೆ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ನಾನೇ ಎಲ್ಲರೂ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬೇಡಿ. ಹಾಗಂತ ಏನಿಲ್ಲ ಸರ್. ಅಲ್ಲೇ ಸೆಟ್ಟಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಶೂಟಿಂಗ್ ನಡೀತಾಗ ಗೊತ್ತಾಯಿತು ವಿಷಯ, ರಚಿತಾರಾಮ್ ಅವ್ರದ್ದು ಹುಟ್ಟುಹಬ್ಬ ಅಂತ ಅಲ್ಲ. ಸೊ ಅಲ್ಲೇ ನಾವೆಲ್ಲ ಸೇರ್ಕೊಂಡು ಒಂದು ಕೇಕೆಲ್ಲ ಕಟ್ ಮಾಡ್ಬೋದು ಅಷ್ಟೇ. ಇಲ್ಲ ಸದ್ಯಕ್ಕಂತ ಯಾರ್ದು ಫೋನ್ ಬರಲ್ಲ ಸರ್. ಬರ್ಬೋದೇನೋ. ಸರಿ ಸರ್, ಕೇಳ್ತಿಲ್ಲ ಸರ್. ನಿಮ್ಗೆ ಎಲ್ರಿಗೂ ಗೊತ್ತು ಅವ್ರ ಆರೋಗ್ಯ ಹೇಗಿದೆ ಅಂತ ಹೇಳಿ. ಸೊ ಇಂಥ ಟೈಮಲ್ಲಿ ನಾನು ಅವ್ರಿಗೆ ತೊಂದರೆ ಕೊಡೋದು ನನಗೂ ಇಷ್ಟ ಇಲ್ಲ. ಸದ್ಯಕ್ಕೆ ಅವ್ರು ರೆಸ್ಟ್ ಮಾಡಲಿ ಅಂತ ನಾನು ಭಾವಿಸ್ತೀನಿ. ಅಮ್ಮ 80% ಆಗಿದೆ ನಾನು. ಶೂಟಿಂಗ್ ಎಲ್ಲ ಮುಗಿದು ಲಾಸ್ಟ್ ಶೂಟಿಂಗ್ ಒಂದು 10-12 ದಿವಸ ಶೂಟಿಂಗ್ ಇದೆ. ಅದು ಮುಗಿದ ತುಂಬ ಈ ವರ್ಷನೇ ಬರ್ತೀವಿ ಅಲ್ಲಿ. ಕಮೆಂಟ್ ಏನಿಲ್ಲ ಮಾಡೋರು ಮಾಡ್ಕೊಳ್ಳಿ ಬಿಡಿ, ನಮಗೇನಂತೆ ನೋ ಕಮೆಂಟ್ಸ್ ಅಷ್ಟೇ ಹೇಳ್ಬೇಕು ಸರ್. ಕಳ್ಸಿ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೂಡ ಹೇಳಿದಾಗೆ ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಯಿತು. ಭೀಮಾ ತಿರುದ್ದು ನದಿ ಪಕ್ಕದಲ್ಲಿ ಒಂದು ಬೆಂಕಿ ಹಾಕಿ ಶೂಟ್ ಮಾಡ್ತಾರೆ. ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಇದೆ ಸರ್. ಕ್ಲಾರಿಟಿ ಏನಿಲ್ಲ. ನಾವು ಹಂಪಿಯಲ್ಲಿ ಶೂಟಿಂಗ್ ನಾನಂತೂ ಇರಲಿಲ್ಲ. ರಚಿತಾರಾಮ್ ಅವ್ರದ್ದು ಪೋರ್ಷನ್ ಇತ್ತು ಶೂಟಿಂಗ್. ಸೊ ಅಲ್ಲಿ ಏನಾಯಿತು, ಒಂದು ಸಾವುದು ಒಂದು ಹೆಣ ಸಾವುದು ಒಂದು ಸೀನ್ ಇತ್ತು. ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಒಂದೇನೋ ಪ್ರಾಬ್ಲಮ್ ಮಾಡಿದ್ರಂತೆ. ನನಗೂ ಗೊತ್ತಿರಲಿಲ್ಲ ವಿಷಯ. ನಾನು ನಮ್ಮ ಮ್ಯಾನೇಜರ್ ಅನಿಲ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ಕೊಂಡೆ. ಏನು ಸರ್ ಇದು ಮೀಡಿಯಾದಲ್ಲಿ ನಾನು ನೋಡ್ತಿದ್ದೆನಲ್ಲ, ಏನಿದು ವಿಚಾರ ಬಗ್ಗೆ ನಾನು ಏನಂತ ಹೇಳಿ ಅಂತೆ. ಸೊ ಅವಾಗ ಹೇಳಿದ್ರು, ಇಲ್ಲ ಸರ್ ನಾವು ಪ್ರಾಬ್ಲಮ್ ಆಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಅಂತ ಇದು, ನಾವು ಪರ್ಮಿಷನ್ ತೊಗೊಳಿಲ್ಲ ಅಂತ ಹಾಗೆ ಹೀಗೆ ಅಂತ. ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದೆ, ಏನು ಸರ್ ನೀವು ಪರ್ಮಿಷನ್ ತೊಗೊಳಿಲ್ವಾ, ಶೂಟಿಂಗ್ ಮಾಡಬೇಕಾಗಿತ್ತಲ್ವ. ಪರ್ಮಿಷನ್ ಎಲ್ಲ ತೊಗೊಂಡಿದ್ದೀವಿ ಸರ್. ಲೋವರ್ ಆಫೀಸರ್ಸ್ಗೆ ಏನಾಗಿತ್ತು ಆವಾಗ ಪ್ರಿಂಟೌಟ್ ಆಗಲಿ PDF ಫೈಲು ಫೋನಲ್ಲಿ ಇರಲಿಲ್ಲ. ಅವರೇನು ಅಂದ್ಕೊಂಡ್ಬಿಟ್ಟವ್ರೆ ಪರ್ಮಿಷನ್ ತೊಗೊಳಿಲ್ಲ ಅಂತ ಹೇಳಿ. ಆಮೇಲೆ ಸರ್ಟಿಫಿಕೇಟ್ ತೋರಿಸಿದ ಮೇಲೆ ಎಲ್ಲ ಆರಾಮಾಗೈತೆ ಸರ್. ಖುಷಿಯಾಗಿದ್ದಾರೆ ಸರ್. ಮೊದಲ ಸಿನಿಮಾ ಸೂಪರ್ ಇದೆ, ತುಂಬ ಸಾಕಷ್ಟು ನಿರೀಕ್ಷೆ ಸಿನಿಮಾ. ಅವರಂತೂ ಎಕ್ಸ್ಪ್ರೆಸ್ ಮಾಡಲ್ಲ. ದಯವಿಟ್ಟು ನೀವೇ ಕೇಳಿ, ನಿಮ್ಮ ಮುಖಾಂತರ ನಾನು ನೋಡ್ತೀನಿ ಅದನ್ನು. ಮತ್ತೆ ಇವಾಗ ಈ ಸಲ ಸಿನಿಮಾದ ಇಲ್ಲಿ ಪ್ಲಾನ್ ಆದಷ್ಟು ಬೇಗ ಹೇಳ್ತೀನಿ ಸರ್, ಆದಷ್ಟು ಬೇಗ ಹೇಳ್ತೀನಿ. ಅಮ್ಮ ಅದು ಒಂದು ಇನ್ಸಿಡೆಂಟ್ ಆಗೋಯ್ತು. ಏನಾಗುತ್ತೆ ಗೊತ್ತಾ, ಡ್ರೋನ್ ಆಗಿ ಅದು ಏನಾಗುತ್ತೆ ಅವ್ರ ಕರ್ತವ್ಯ, ಅದು ಅವ್ರು ನೋಡ್ಕೊಬೇಕು. ಅದು ಮಿಸ್ಟೇಕ್ ಆಗೋಯ್ತು. ನಾನು ಅವಾಗ ಅವ್ನಿಗೆ ಹೇಳಿದೆ, ನೋಡಪ್ಪ ತಲೆ ಕೆಡ್ಸ್ಕೊಂಬೇಡ, ನಾನು ಜವಾಬ್ದಾರಿ ಮಾಡೋಕ್ಕಾಗಲ್ಲ. ಈಗ ಈ ಸಿನಿಮಾ ನೀನು ಏನು ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಿದ್ಯಾ, ನಾನು ಹಾಗೇ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಾ ಇರೋದು. ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಂಗೆ ಏನೋ ಕೊಡ್ಬೋದು ಅಂತ ಹೇಳಿದೆ. ಆಮೇಲೆ ಏನೋ ಒಂದು ಕಾಂಪೊಸಿಷನ್ ಪ್ರೊಡಕ್ಷನ್ ಅವ್ರು ಕೊಟ್ಟವ್ರು. ಆಯ್ತಲ್ವಾ? ಬಿಡಿ ಸರ್. ಈಗ ಇಲ್ಲ ಖಂಡಿತವಾಗ್ಲೂ ಅವ್ರು ಮಿಸ್ ಮಾಡ್ದಿರತ್ತಾ. ನಮ್ಮ ಅಣ್ಣ ಅವರು ಖಂಡಿತವಾಗ್ಲೂ ರಾತ್ರಿನೇ ನಂಗೆ 12 ಗಂಟೆಗೆ ಫೋನ್ ಮಾಡಿ ವಿಷ್ ಎಲ್ಲ ಮಾಡೋರೆ ಅಷ್ಟೇ ಸರ್. ಏನಿಲ್ಲ, ವಿಶ್ ಮಾಡಿದ್ರು ಅಷ್ಟೇ, ಚೆನ್ನಾಗಿರೋ ಒಳ್ಳೇದಾಗಲಿ ಅಂತ ಹೇಳಿದ್ರು. ನಾನು ವಿಚಾರಿದೆ ಸರ್. ಖಂಡಿತ ಕೇಳಲ್ವಾ, ತಮ್ಮ ಅಂದಮೇಲೆ ಕೇಳಬೇಕಲ್ವಾ ಸರ್. ಆರಾಮಾಗಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ನೋಡ್ಬೇಕು ಕೊಡ್ತಾರೆ ಅಂತ ಹೇಳಿ 16ನೇ ತಾರೀಕಿದೆ ಸರ್. ಅವರು ಒಂದು ವಿಡಿಯೋ ಮಾಡಿದ್ದಾರೆ ಕೂಡ ಇದಾದ್ಮೇಲೆ ಸರ್. 6 ನಿಮಿಷದ ವಿಡಿಯೋ ಸರ್. ಕ್ಲಾರಿಟಿ ಕೊಟ್ಟಿದ್ದ ಅಭಿಮಾನಿಗಳಿಗೆ, ಸರ್, ಪ್ರೀತಿಸೋರಿಗೆಲ್ಲ ನೋಡಿರ್ತೀರ ವಿಡಿಯೋ. ಖಂಡಿತ ನೋಡಿದ್ದೀನಿ. ಖುಷಿ ಆಯಿತು ಸರ್. ಏನಕ್ಕೆ ಅಪ್ಪ ನೆನೆಸ್ಕೊಂಡು ಅಪ್ಪ ಹೇಳ್ತಾರಲ್ಲ, ಸೊ ಅದು ದೊಡ್ಡ ವ್ಯಕ್ತಿ, ದೊಡ್ಡ ಗುಣ. ಸೊ ಖುಷಿ ಆಯಿತು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.